ಓಂ ಪರಮಾತ್ಮನೇ ನಮಃ. ಓಂ ಗುರುಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಓಂ ಸೋಂ ಸೋಮಾಯ ನಮಃ. ಪ್ರಿಯ ವೀಕ್ಷಕರೇ, ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ನೀವೆಲ್ಲ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಕ್ಟಿವ್ ಆಗಿರ್ತೀರಿ ಅಲ್ಲೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. 3ನೇ ತಾರೀಕು ಮಾರ್ಚ್ 2026 ಮಂಗಳವಾರ ಪಾಲ್ಗುಣ ಶುಕ್ಲ ಪೌರ್ಣಮಿಯ ದಿನ ಸಂಭವಿಸುವಂತಹ ಗ್ರಸ್ತೋದಯ ಚಂದ್ರಗ್ರಹಣ ಭಾರತ ದೇಶಕ್ಕೆ ಕಾಣಿಸುತ್ತದೆ. ನೋಡಿ, ಎಲ್ಲರಿಗೂ ಕರ್ನಾಟಕದಲ್ಲೂ ಕಾಣಿಸುತ್ತೆ, ಭಾರತ ದೇಶದಲ್ಲಿ ಕನ್ನಡಿಗರು ಎಲ್ಲೇ ಇರಲಿ ಚಂದ್ರಗ್ರಹಣ ಕಾಣಿಸುತ್ತೆ. ಚಂದ್ರಗ್ರಹಣ ಭಾರತಕ್ಕೆ ಕಾಣಿಸುವುದರಿಂದ ಗ್ರಹಣಾಚರಣೆ ಉಂಟು. ಎಲ್ಲರೂ ಗ್ರಹಣಾಚರಣೆ ಮಾಡ್ಬೋದು. ಹಾಗಾದರೆ ಗ್ರಹಣ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ನೀವು ಒಬ್ಬೊಬ್ಬರು ಬೆಂಗಳೂರಿಂದ ಕೇಳ್ತಿರ್ತೀರಿ, ಕೆಲವರು ಮೈಸೂರಿಂದ ಕೇಳ್ತೀರಿ, ಕೆಲವರು ಬಿಜಾಪುರದಿಂದ ಕೇಳ್ತೀರಿ. ಎಷ್ಟು ನಿಮಿಷ ಚಂದ್ರಗ್ರಹಣ ಆಗುತ್ತೆ? ನೀವೆಲ್ಲ ಪೇಪರು ಪೆನ್ ಇದ್ರೆ ಬರ್ಕೊಳ್ಳಿ. ಗ್ರಹಣ ಸ್ಪರ್ಶಕಾಲ ಅಂದರೆ ಆರಂಭ ಆಗುವಂಥದ್ದು ಹಗಲು 3 ಗಂಟೆ 13 ನಿಮಿಷ ಅಂದರೆ ಮಧ್ಯಾಹ್ನ. ನಿಮಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಲ್ಲಿ ಹೇಳಬೇಕು ಅಂದರೆ 15:13. ಗುರುಜಿ, ನಾನು ಅಮೇರಿಕಾದಲ್ಲಿದ್ದೀನಿ, UK-ನಲ್ಲಿದ್ದೀನಿ, ಆಸ್ಟ್ರೇಲಿಯಾದಲ್ಲಿದ್ದೀನಿ ಅಂದಾಗ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ನ ನಿಮ್ಮ ಯಾವ ಕಂಟ್ರಿಯಲ್ಲಿ ಇರ್ತೀರೋ ಅಲ್ಲಿಗೆ ನಿಮ್ಮ ಟೈಮ್ನ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಗ್ರಹಣ ಮಧ್ಯಕಾಲ ಸಾಯಂಕಾಲ 5 ಗಂಟೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಹೇಳಬೇಕು ಅಂದರೆ ರೈಲ್ವೆ ಟೈಮಿಂಗ್ಸ್ 17. ಗ್ರಹಣ ಮುಗಿಯುವಂಥದ್ದು ಮೋಕ್ಷಕಾಲ ರಾತ್ರಿ 6:47 ಅಂದರೆ 18:47 ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST. ಗ್ರಹಣವು ಹಗಲಿನಲ್ಲಿ ಸ್ಪರ್ಶವಾಗುವುದರಿಂದ ಚಂದ್ರೋದಯ ನಂತರವೇ ಗ್ರಹಣ ಕಣ್ಣಿಗೆ ಗೋಚರವಾಗುತ್ತೆ. ಯಾಕೆಂದರೆ ಗ್ರಹಣ ನೋಡಿ 3:13ಕ್ಕೆ ಸ್ಟಾರ್ಟ್ ಆಗೋದ್ರಿಂದ ನಾವು ಗ್ರಹಣ ನೋಡಬೇಕು ಕಣ್ಣಿಂದ, ಅಂದರೆ ನೋಡೋಕ್ಕಾಗಲ್ಲ, ಯಾಕೆಂದರೆ ಕತ್ಲಾಗಬೇಕು. ಅವಾಗ ಗ್ರಹಣ ಆಗೋದು ಕಣ್ಣಿಗೆ ಕಾಣಿಸುತ್ತೆ. ಸಾಯಂಕಾಲ ಆಗ್ತಾ ಅಂದರೆ ಚಂದ್ರ ಕಾಣುವಂತಹ ಸಮಯದಲ್ಲಿ ಕಾಣುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಆಮೇಲೆ ನೀವು ಬೇರೆ ಬೇರೆ ಊರಲ್ಲಿ ಇರ್ತೀರ, ಎಷ್ಟೆಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟು ನಿಮಿಷ ಗ್ರಹಣ ನಿಮ್ಗೆ ಕಾಣುತ್ತೆ, ಎಲ್ಲ ವಿಚಾರ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಅದ್ರ ಜೊತೆಗೆ ನಿಮ್ಮ ರಾಶಿಗಳ ಮೇಲೆ ಪ್ರಭಾವ ಏನು ಬೀಳುತ್ತೆ. ಗುರುಜಿ, ಗ್ರಹಣ ಸಂಭವಿಸೋದು ಆಕಾಶದಲ್ಲಿ ಎಲ್ಲೋ, ಆಗ ನಮ್ಮ ಮೇಲೆ ಪ್ರಭಾವ ಬೀರುತ್ತಾ? ಸೂರ್ಯಗ್ರಹಣ ಆಗಲಿ, ಚಂದ್ರಗ್ರಹಣ ಆಗಲಿ, ಅಂಡಾಂಡ ಪಿಂಡಾಂಡ ಅಂತೀವಿ. ಏನು ಪ್ರಕೃತಿಯಲ್ಲಿ ನಮ್ಮ ಶರೀರದಲ್ಲಿ ಎಷ್ಟು ಅಂಶ ನೀರಿದೆ? ಅತಿ ಹೆಚ್ಚು ಭಾಗ ನಮ್ಮ ಶರೀರದಲ್ಲಿ ಏನಿದೆ? ಜಲತತ್ವ ಇದೆ. ಗ್ರಹಣ ಆಕಾಶದಲ್ಲಿ ಎಲ್ಲೋ ಸಂಭವಿಸಿದ್ರೆ ಸಮುದ್ರದಲ್ಲಿ ನೀರು ಏರುಪೇರಾಗುತ್ತೆ ಹುಣ್ಣಿಮೆಯಲ್ಲಿ ಅಂತ ಸೈನ್ಸ್ ಹೇಳುತ್ತೆ. ಆಕಾಶದಲ್ಲಿ ನಡೆಯುವಂತಹ ಗ್ರಹಣ ಪ್ರಾಣಿಗಳ ಮೇಲೆ ಪ್ರಭಾವ ಬೀರುತ್ತೆ. ಪ್ರಾಣಿಗಳು, ಪಕ್ಷಿಗಳು ಒಂದು ಸಮಯ ಬಂದಾಗ ಏನು ಮಾಡ್ತಾರೆ? ಚಳಿಗಾಲ ಇಲ್ಲಿ ಆರಂಭ ಆಗ್ತಾ ಇದೆ ಅಂದಾಗ ಅದೇನು ಮಾಡುತ್ತೆ? ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೊರಟೋಗುತ್ತೆ ಪಕ್ಷಿಗಳು. ಹಾಗೆ ಸಮುದ್ರದಲ್ಲಿ ಏರುಪೇರು ಆಗುತ್ತೆ ಅಂದಾಗ ನಮ್ಮ ಶರೀರದಲ್ಲೂ ಜಲ ಅಂಶ ಇದ್ದಾಗ ನಮ್ಮ ಶರೀರದ ಮೇಲೂ ಕೂಡ ಗ್ರಹಣದ ಪ್ರಭಾವ ಬಿದ್ದೇ ಬೀರುತ್ತೆ. ಗುರುಜಿ, ನಾನೆಲ್ಲೋ ಬೇರೆ ದೇಶದಲ್ಲಿ ಇದ್ದೀನಿ, ಗ್ರಹಣ ನಮ್ಮ ದೇಶದಲ್ಲಿ ಕಾಣಲ್ಲ, ನಮ್ಮ ಮೇಲೆ ಪ್ರಭಾವ ಬೀರಲ್ವಾ? ನೀವೆಲ್ಲೇ ಇರ್ರಿ, ನಿಮ್ಮ ಕಣ್ಣು ಕಾಣೋದು ಕಾಣದೇ ಇರೋದು ಅದು ಬೇರೆ ವಿಷಯ. ಗ್ರಹಣ ನಡೀತಾ ಇದ್ಮೇಲೆ ಅದರ ಪ್ರಭಾವ ಪ್ರತಿಯೊಬ್ಬರ ಮೇಲೂ ಪ್ರಭಾವ ಬಿದ್ದೇ ಬೀರುತ್ತೆ. ಅದರಲ್ಲೂ ಕೂಡ ಇದು ಚಂದ್ರಗ್ರಹಣ ಅಂದಾಗ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವ ಬೀರುವಂಥದ್ದು. ಹಾಗಾದರೆ ನಾವು ಗ್ರಹಣ ಶಾಂತಿ ಮಾಡಿಸ್ಬೇಕು ಯಾವ ರಾಶಿಯವರು? ಯಾಕಂದ್ರೆ ಇದು ಸಿಂಹ ರಾಶಿಯಲ್ಲಿ ಪುಬ್ಬಾ ನಕ್ಷತ್ರದಲ್ಲಿ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ನೀವು ಬಹಳ ಮುಖ್ಯವಾಗಿ ಸಿಂಹ ರಾಶಿಯವರು ಗ್ರಹಣ ಶಾಂತಿ ಹೋಮವನ್ನು ಮಾಡಿಸ್ಬೇಕು. ಅದರಲ್ಲೂ ಪೂರ್ವ ಪಾಲ್ಗುಣಿ
ಭರಣಿ ನಕ್ಷತ್ರ ಮೇಷರಾಶಿ, ಪೂರ್ವಾಷಾಢ ನಕ್ಷತ್ರ ಧನುರಾಶಿಯವರಂತೂ ಮಾಡಿಸ್ಲೇಬೇಕು. ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಮೀನ ರಾಶಿಯವರು ಗ್ರಹಣ ಆಚರಣೆ ಮತ್ತೆ ಗ್ರಹಣ ಶಾಂತಿ ಆಚರಿಸಲೇಬೇಕು ಅನ್ನುವಂಥದ್ದು ನೀವು ತಿಳ್ಕೋಬೇಕು. ಹಾಗಾದ್ರೆ ಈ ದಿನ ಗ್ರಹಣದ ದಿನ 3ನೇ ತಾರೀಕು ಮಾರ್ಚ್ 2026 ಮಂಗಳವಾರ ಭೋಜನ ಮಾಡಬಾರ್ದು, ಭೋಜನ ನಿಷಿದ್ಧ. ಬಾಲಕರು, ವೃದ್ಧರು, ರೋಗಿಗಳು, ಅಶಕ್ತರು ಈ ದಿನ ಸೂರ್ಯೋದಯ ಆಗೋಕಿನ ಮೊದಲು ಪೂರ್ವದಲ್ಲಿ ಆಹಾರ ಸೇವಿಸಬಹುದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಗುರುಜಿ ಹಂಗ ನಾನು ಮಾಡಲೇಬೇಕಾ ಮಾಡಬಾರ್ದಾ? ಅದು ನಿಮಗೆ ಸಂಬಂಧಪಟ್ಟಂಥದ್ದು. ಪ್ರಕೃತಿನಲ್ಲಿ ಸೂರ್ಯ ನೋಡಿ ಎಷ್ಟೋ ದೂರ ಇದ್ದಾನೆ, ಸೂರ್ಯನ ಪ್ರಕಾಶ ಭೂಮಿ ಮೇಲೆ ಬೀಳುತ್ತೆ. ಚಂದ್ರ ಎಷ್ಟೋ ದೂರ ಇದ್ದಾನೆ, ಆದರೆ ಚಂದ್ರನ ಬೆಳಕು ನಮ್ಮ ಮೇಲೆ ಬೀಳುತ್ತೆ, ಸೂರ್ಯನ ಬೆಳಕು ಕೂಡ ನಮ್ಮ ಮೇಲೆ ಬೀಳುತ್ತೆ. ಆಗ ಗ್ರಹಣ ಆಕಾಶದಲ್ಲಿ ನಡೆಯುವಂಥದ್ದು ನಮ್ಮ ಒಳಗಡೆ ಕೂಡ ಅದರ ಪ್ರಭಾವ ಖಂಡಿತವಾಗ್ಲೂ ಬಿದ್ದೇ ಬೀಳುತ್ತೆ. ತರ್ಪಣ ಮಾಡುವಂಥವ್ರು ತರ್ಪಣ ವಿಚಾರ ಚಂದ್ರಗ್ರಹಣದಲ್ಲಿ ಗ್ರಹಣ ಮಧ್ಯಕಾಲ ಅಂತ ಹೇಳಿದೆ 17 ಅಂದ್ರೆ ಸಾಯಂಕಾಲ 5 ಗಂಟೆಯಿಂದ ಗ್ರಹಣ ಮೋಕ್ಷ ಕಾಲ ಅಂದ್ರೆ 18:47 IST ಅಂದ್ರೆ 6:47 ತರ್ಪಣಾದಿಗಳನ್ನ ನೀವು ನಡೆಸಬೇಕು ಅನ್ನೋದು ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ಗುರುಜಿ ನಾನು ಬೇರೆ ಬೇರೆ ಕಡೆ ಇದ್ದೀನಿ, ನನಗೆ ನಮ್ಮ ಡಿಸ್ಟ್ರಿಕ್ಟ್ ಪ್ರಕಾರ ಕನ್ನಡದಲ್ಲಿ ಈಗ ನಮ್ಮ ಚಾನಲ್ ಬರೀ ಬೆಂಗಳೂರಿನವರೇ ನೋಡ್ತಾ ಇಲ್ಲ, ಎಲ್ಲಾ ಜಿಲ್ಲೆಯವರು ಕೂಡ ನೋಡ್ತಾ ಇದ್ದೀರಾ. ಹಾಗಾದ್ರೆ ನೀವೆಲ್ಲ ಪೆನ್ನು ಪೇಪರ್ ಇದ್ರೆ ನಿಮ್ಮೂರಲ್ಲಿ ಎಷ್ಟೆಷ್ಟು ಗಂಟೆಗೆ ಗ್ರಹಣ ಆಗುತ್ತೆ ಕರ್ನಾಟಕದಲ್ಲಿ ಅನ್ನೋದನ್ನ ನೀವು ಬರ್ಕೋಬಹುದು. ಈಗ ಫಸ್ಟ್ ಬಾಗಲಕೋಟೆ ಸಾಯಂಕಾಲ 6:34 ಗ್ರಹಣ, ಚಂದ್ರೋದಯದ ನಂತರ. ಚಂದ್ರೋದಯ ಆಗೋದು 6:24, ಗ್ರಹಣ ಕಂಪ್ಲೀಟ್ ಆಗೋದು 6:47, 13 ನಿಮಿಷ ಗ್ರಹಣ ಕಾಣಿಸುವ ಅವಧಿ. ಗ್ರಹಣ ಕಾಣಿಸುವ ಅವಧಿ 13 ನಿಮಿಷ. ಇನ್ನು ಬಳ್ಳಾರಿ ಡಿಸ್ಟಿಕ್ನವರು ಚಂದ್ರೋದಯ ಸಾಯಂಕಾಲ 6:30, ಗ್ರಹಣ ಮುಗಿಯುವಂಥದ್ದು 6:47, 17 ನಿಮಿಷ ನೀವು ಬಳ್ಳಾರಿನಲ್ಲಿದ್ದರೆ ಚಂದ್ರಗ್ರಹಣವನ್ನು ನೋಡ್ಬೋದು. ಇನ್ನು ಬೆಳಗಾವಿ ಸಾಯಂಕಾಲ 6:40 ಚಂದ್ರ ಕಾಣಿಸ್ತಾನೆ, 6:47ವರೆಗೂ ಗ್ರಹಣ ಇರುತ್ತೆ, 7 ನಿಮಿಷ ಬೆಳಗಾವಿನಲ್ಲಿರೋರು ಚಂದ್ರಗ್ರಹಣವನ್ನು ನೋಡ್ಬೋದು. ಇನ್ನ ಬೀದರ್ ಸಾಯಂಕಾಲ 6:25 ಚಂದ್ರೋದಯ, 6:47ವರೆಗೂ ಚಂದ್ರಗ್ರಹಣ ಇರುತ್ತೆ. ಬೀದರ್ನವರು 22 ನಿಮಿಷ ನೀವು ಚಂದ್ರಗ್ರಹಣವನ್ನ ನೋಡ್ಬೋದು. ಇನ್ನು ಬಿಜಾಪುರ ಡಿಸ್ಟಿಕ್ ಸಾಯಂಕಾಲ 6:34 ಚಂದ್ರೋದಯ, 6:47ವರೆಗೂ ಚಂದ್ರಗ್ರಹಣ ಇರೋದ್ರಿಂದ ನೀವು 13 ನಿಮಿಷ ನಿಮ್ಮ ಊರಿನಲ್ಲಿ ಚಂದ್ರಗ್ರಹಣವನ್ನ ನೋಡ್ಬೋದು. ಇನ್ನು ಯಾರ್ಯಾರು ಚಾಮರಾಜನಗರದವ್ರು ಇದ್ದೀರಿ, ಸಾಯಂಕಾಲ 6:32 ಚಂದ್ರೋದಯ ಆಗುತ್ತೆ, 6:47ವರೆಗೂ ಚಂದ್ರಗ್ರಹಣ ಇರೋದ್ರಿಂದ 15 ನಿಮಿಷ ನೀವು ನಿಮ್ಮ ಚಂದ್ರಗ್ರಹಣವನ್ನ ನಿಮ್ಮ ಊರಲ್ಲಿ ನೋಡ್ಬೋದು. ಇನ್ನು ಚಿಕ್ಕಮಂಗ್ಳೂರ್ನವರು ಯಾರು ಇದ್ದೀರಾ, 6:36 ಚಂದ್ರೋದಯ, 6:47ವರೆಗೂ ಚಂದ್ರಗ್ರಹಣ, 11 ನಿಮಿಷ ನೀವು ನೋಡ್ಬೋದು. ಇನ್ನು ಚಿತ್ರದುರ್ಗದವರು ಯಾರು ಇದ್ದೀರಾ ವ್ಯೂವರ್ಸು, ನಿಮ್ಮ ಊರುಗಳನ್ನ ನೀವು ಮೆನ್ಷನ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. 6:33 ಆರಂಭ ಚಂದ್ರೋದಯ ಆಗುತ್ತೆ, 6:47ವರೆಗೂ ನಿಮಗೆ ಚಂದ್ರಗ್ರಹಣ ನೋಡ್ಬೋದು, 14 ನಿಮಿಷ. ಇನ್ನು ಮಂಗಳೂರಿನವರು ಸಾಯಂಕಾಲ 6:40 ಚಂದ್ರೋದಯ, 6:47ವರೆಗೂ ಗ್ರಹಣ ಇರೋದ್ರಿಂದ 7 ನಿಮಿಷ ನೀವು ಗ್ರಹಣವನ್ನ ವೀಕ್ಷಣೆ ಮಾಡ್ಬೋದು. ಇನ್ನು ಯಾರ್ಯಾರು ಧಾರವಾಡದವ್ರು ಇದ್ದೀರಿ, 6:38 ಚಂದ್ರೋದಯ, 6:47 9 ನಿಮಿಷ ನೀವು ಧಾರವಾಡದಿಂದ ಚಂದ್ರಗ್ರಹಣವನ್ನ ನೋಡ್ಬೋದು. ಇನ್ನು ಯಾರ್ಯಾರು ಗದಗ ಜಿಲ್ಲೆಯವರು ಇದ್ದೀರಿ, 6:35ರಿಂದ 6:47 12 ನಿಮಿಷ ನೀವು ನೋಡ್ಬೋದು. ಇನ್ನು ಯಾರ್ಯಾರು ಗುಲ್ಬರ್ಗದವ್ರು ಇದ್ದೀರಿ, ಸಾಯಂಕಾಲ 6:30 ಚಂದ್ರೋದಯ ಆಗೋಗುತ್ತೆ, 6:47ವರೆಗೂ ಚಂದ್ರಗ್ರಹಣ ಇರೋದ್ರಿಂದ 17 ನಿಮಿಷ ನೀವು ನಿಮ್ಮ ಊರಲ್ಲಿ ಗ್ರಹಣವನ್ನ ನೋಡ್ಬೋದು. ಇನ್ನು ಹಾಸನ ಡಿಸ್ಟಿಕ್ 6:24 6:47ವರೆಗೂ ಇರುತ್ತೆ ಚಂದ್ರಗ್ರಹಣ, 13 ನಿಮಿಷ ನೀವು ನೋಡ್ಬೋದು. ಇನ್ನು ಯಾರ್ಯಾರು ಹಾವೇರಿಯವರು ಇದ್ದೀರಿ, 6:36 ನೀವು ಚಂದ್ರೋದಯ ಆಗುತ್ತೆ, 6:47 11 ನಿಮಿಷ ನೀವು ಚಂದ್ರಗ್ರಹಣವನ್ನ ನಿಮ್ಮ ಊರಲ್ಲಿ ನೋಡ್ಬೋದು. ಇನ್ನು ಯಾರ್ಯಾರು ಕಾರವಾರದವ್ರು ಇದ್ದೀರಿ,
ಸಾಯಂಕಾಲ 6:42 6:47 ಇರುತ್ತೆ. 5 ನಿಮಿಷ ನಿಮ್ಮೂರಲ್ಲಿ ನೀವು ಚಂದ್ರಗ್ರಹಣವನ್ನು ನೋಡ್ಬೋದು. ಇನ್ನು ಬೆಂಗಳೂರು ಹತ್ರ ಇರುವಂಥ ಕೋಲಾರ 6:26ಕ್ಕೆ ಚಂದ್ರೋದಯ, 6:47 ಚಂದ್ರಗ್ರಹಣ ಇರುತ್ತೆ. 21 ನಿಮಿಷ ನೀವು ವೀಕ್ಷಣೆಯನ್ನ ಮಾಡ್ಬೋದು. ಇನ್ನು ಕೊಪ್ಪಳದವರು ಸಾಯಂಕಾಲ 6:33 ಚಂದ್ರೋದಯ, 6:47 ಚಂದ್ರಗ್ರಹಣ ಇರುತ್ತೆ. 14 ನಿಮಿಷ ನೀವು ನೋಡ್ಬೋದು. ಇನ್ನು ಮಂಡ್ಯದವರು ಸಾಯಂಕಾಲ 6:31ರಿಂದ 6:47 ನೀವು ನೋಡ್ಬೋದು. 10 ನಿಮಿಷ 16 ನಿಮಿಷ ನೀವು ನೋಡ್ಬೋದು. ಇನ್ನು ಮಡಿಕೇರಿ 6:36ರಿಂದ 6:47 11 ನಿಮಿಷ ನೀವು ಚಂದ್ರಗ್ರಹಣವನ್ನು ನೋಡ್ಬೋದು. ಇನ್ನು ಪ್ರಿಯ ವೀಕ್ಷಕರೇ, ನೀವೇನ ಮೈಸೂರಿನವರಾಗಿದ್ರೆ 6:33ರಿಂದ 6:47 14 ನಿಮಿಷ ನೀವು ವೀಕ್ಷಣೆಯನ್ನ ಮಾಡ್ಬೋದು. ಇನ್ನು ರಾಯಚೂರು 6:28 ನೋಟ್ ಮಾಡ್ಕೊಳ್ಳಿ, ಚಂದ್ರೋದಯ ಸಮಯ. 6:47 ಗ್ರಹಣ ಇರುತ್ತೆ. 19 ನಿಮಿಷ ನೀವು ವೀಕ್ಷಣೆಯನ್ನ ಮಾಡ್ಬೋದು. ಇನ್ನು ರಾಮನಗರ, ಯಾರು ರಾಮನಗರದವ್ರು ಇದ್ದೀರಿ, 6:28ರಿಂದ 6:47 19 ನಿಮಿಷ ನೀವು ವೀಕ್ಷಣೆಯನ್ನ ಮಾಡ್ಬೋದು. ಇನ್ನು ಶಿವಮೊಗ್ಗ ಡಿಸ್ಟಿಕ್ 6:26ರಿಂದ 6:47 11 ನಿಮಿಷ. ತುಮಕೂರಿನಲ್ಲಿ ಯಾರು ಇದ್ದೀರಿ ವೀಕ್ಷಕರು, 6:31ರಿಂದ 6:47 16 ನಿಮಿಷ ನೀವು ವೀಕ್ಷಣೆ ಮಾಡ್ಬೋದು. ಇನ್ನು ಉಡುಪಿ ಅಂತ ಜಿಲ್ಲೆ ಅಂತ ಇರುವಂತವ್ರು 6:40ರಿಂದ 6:47 7 ನಿಮಿಷ ವೀಕ್ಷಣೆಯನ್ನ ಮಾಡ್ಬೋದು. ಯಾದಗಿರಿಯವರು 6:28ರಿಂದ 6:47 19 ನಿಮಿಷ ನೀವು ವೀಕ್ಷಣೆಯನ್ನ ಮಾಡ್ಬೋದು. ಇನ್ನ ಭೂಪಾಲ್ 6:24ರಿಂದ 6:47 21 ನಿಮಿಷ. ಇನ್ನು ಕನ್ನಡಿಗರೇನ ಚಂಡೀಗಢದಲ್ಲಿದ್ರೆ ಸಾಯಂಕಾಲ 6:22ರಿಂದ 6:47 25 ನಿಮಿಷ ವೀಕ್ಷಣೆ ಮಾಡ್ಬೋದು. ಇನ್ನು ಕನ್ನಡಿಗರೇನ ಚೆನ್ನೈಯಲ್ಲಿದ್ರೆ 6:17ರಿಂದ 6:47 30 ನಿಮಿಷ ಚೆನ್ನೈಯಲ್ಲಿ ಚಂದ್ರಗ್ರಹಣವನ್ನ ನೀವು ವೀಕ್ಷಣೆ ಮಾಡ್ಬೋದು. ಇನ್ನ ಕೆಲವರೆಲ್ಲ ಬೇರೆ ಕಡೆ ಇರ್ತೀರಾ, ದೆಹಲಿ, ಗಾಂಧಿನಗರ, ವಾರಣಾಸಿ ಆ ಥರ. ದೆಹಲಿದೊಂದು ಹೇಳ್ತೀನಿ, 6:22ರಿಂದ 6:47 25 ನಿಮಿಷ ನೀವು ಚಂದ್ರಗ್ರಹಣವನ್ನ ವೀಕ್ಷಣೆ ಮಾಡ್ಬೋದು. ಇನ್ನು ಬೇಕಾದಷ್ಟು ಊರುಗಳಲ್ಲಿ ಹೇಳಕ್ಕೆ ಸಮಯ ಜಾಸ್ತಿ ಟೈಮ್ ಹಿಡಿಯುತ್ತೆ. ಕರ್ನಾಟಕದ್ದು ಬಹಳ ಮುಖ್ಯವಾಗಿ ಎಲ್ಲಾ ಜಿಲ್ಲೆಗಳದ್ದು ಚಂದ್ರೋದಯ ಸಮಯ, ಚಂದ್ರೋದಯ ಮೋಕ್ಷ ಕಾಲ ಮುಗಿಯುವ ಕಾಲವನ್ನ ಮೈನಸ್ ಮಾಡಿದಾಗ ಗ್ರಹಣ ನಿಮಗೆ ಕಾಣಿಸುವಂತಹ ಅವಧಿಯನ್ನ ನಾನು ನಿಮಗೆಲ್ಲ ತಿಳಿಸಿದ್ದೀನಿ. ನೀವು ಯಾವ ಡಿಸ್ಟಿಕ್ ಅಲ್ಲಿ ಇದ್ದೀರಿ ನೀವು ಬರೆದು ಆ ಟೈಮಲ್ಲಿ ಯಾರಿಗೆ ಆಸಕ್ತಿ ಇದೆ ಅಂಥವರು ಚಂದ್ರಗ್ರಹಣವನ್ನ ವೀಕ್ಷಣೆ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳಿ. ಇನ್ನು ಅಕಸ್ಮಾತ್ ಏನಾದ್ರು ಪಣಜಿನಲ್ಲಿದ್ರೆ, ಗೋವಾದಲ್ಲಿದ್ರೆ ಸಾಯಂಕಾಲ 6:43 ಚಂದ್ರೋದಯ, 6:47 ಮೋಕ್ಷ ಕಾಲ, ಬರೀ 4 ನಿಮಿಷ ನೀವು ನೋಡ್ಬೋದು ಅನ್ನುವಂತಹ ವಿಚಾರ. ಆಮೇಲೆ ಪ್ರಿಯ ವೀಕ್ಷಕರೇ, ಈಗ ರಾಶಿ ಭವಿಷ್ಯವನ್ನು ಕೂಡ ತಿಳಿಸ್ತೀನಿ. ಇದು ಖಗ್ರಾಸ ಚಂದ್ರಗ್ರಹಣ ಆಗಿರೋದ್ರಿಂದ ಯಾವ ರಾಶಿಯ ಮೇಲೆ ಏನು ಪ್ರಭಾವ ಬೀರುತ್ತೆ, ನೀವೇನು ಪರಿಹಾರಗಳನ್ನ ಮಾಡ್ಕೋಬೇಕು, ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗ್ಲಿ ಅನ್ನುವಂಥ ವಿಚಾರ. ಗರ್ಭಿಣಿ ಸ್ತ್ರೀಯರು ಕೂಡ ಬಹಳ ಹುಷಾರಾಗಿರ್ಬೇಕು ಅನ್ನೋದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಯಾವಾಗ್ಲೂ ಅದನ್ನೇ ರಿಪೀಟ್ ಮಾಡೋದು ನನಗೇನೋ ಅದು ಬೇಕಾಗಿಲ್ಲ ಅನ್ಸುತ್ತೆ. ನಿಮ್ಗೆ ಬೇಕು ಅಂತ ಅನ್ನೋಂಥವ್ರು ಕಮೆಂಟ್ ಮಾಡಿ ಕೇಳಿದ್ರೆ ಮತ್ತೆ ಸಪ್ರೇಟ್ ವಿಡಿಯೋನ ಮಾಡೋಣ. ಗುರುಜಿ ನನಗೆ ಬೇರೆ ಸ್ಟೇಟ್ದು ಬೇಕು, ಬರೀ ನೀವು ಕರ್ನಾಟಕದ ಮಾತ್ರ ಹೇಳಿದ್ರಿ, ಬೇರೆ ಸ್ಟೇಟ್ದು ಹೇಳಿ ಅಂದಾಗ ಅದಕ್ಕೂ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ಒಂದೊಂದೇ ರಾಶಿದು ಭವಿಷ್ಯ ನೋಡ್ಕೊಳ್ಳೋಣ. ಯಾವ ರಾಶಿಗೆ ಚಂದ್ರಗ್ರಹಣದ ಪ್ರಭಾವ, ಈ ಚಂದ್ರಗ್ರಹಣದ ಪ್ರಭಾವ 40 ದಿನಗಳ ಕಾಲ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಚಂದ್ರಗ್ರಹಣ ಇಷ್ಟೇ ಟೈಮ್ ನಡೀಬೋದು, ಅಂದರೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು, ಎಷ್ಟು ಗಂಟೆಗೆ ಎಂಡು, ಅದೆಲ್ಲ ನಿಮ್ಗೆ ತಿಳಿಸುತ್ತೆ. 3/3/2026ರಿಂದ ಒಂದು 40 ದಿವಸ ಇದ್ರ ಪ್ರಭಾವ ಬೀರುತ್ತೆ. ಯಾಕೆಂದ್ರೆ ಮನೋಕಾರಕ ಅಂದ್ರೆ ಚಂದ್ರ. ನಮ್ಮ ಮನಸ್ಸಿನ ಮೇಲೆ ಏನು ಪ್ರಭಾವ ಬೀರುತ್ತೋ ಅದು ಶರೀರದ ಮೇಲೆ ಪ್ರಭಾವ ಬೀರುತ್ತೆ, ಶರೀರದಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಆದ್ರಿಂದ
ಅಂಡಾಂಡೆ ಪಿಂಡಾಂಡ, ಏನು ಬ್ರಹ್ಮಾಂಡದಲ್ಲಿದೆಯೋ ಅದೆಲ್ಲ ನಮ್ಮ ಅಂಡಾಂಡದಲ್ಲಿದೆ. ಅಂದರೆ ಪ್ರಪಂಚದಲ್ಲಿ ಏನಿದೆ, ಏನು ಗ್ರಹಣ ನಡೆಯುತ್ತೆ ಅದೆಲ್ಲ ನಮ್ಮ ಒಳಗಡೆನೂ ಕೂಡ ಅದರ ಪ್ರಭಾವ ಬೀರುತ್ತೆ. ನೀವೆಲ್ಲಾದರೂ ನಿಮಾನ್ಸು ಅಥವಾ ಸೈಕಾಲಜಿ ಪ್ರಾಬ್ಲಮ್ ಇರುವಂಥವ್ರು, ಅವ್ರಿಗೆಲ್ಲ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಮನಸ್ಸಿನಲ್ಲಿ ತುಂಬ ಏರುಪೇರುಗಳು ನಡೆಯುತ್ತೆ. ನೀವು ಸೈಂಟಿಫಿಕ್ ಆಗಿ ಕೂಡ ನೋಡ್ಬೋದು. ಆದ್ದರಿಂದ ಈ ಚಂದ್ರಗ್ರಹಣ ಸಮಯದಲ್ಲಿ ನೀವು ಏನೇನು ಪರಿಹಾರ ಮಾಡ್ಕೋಬೇಕು ಅದನ್ನು ಕೂಡ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದರೆ ಮೇಷರಾಶಿಯವರಿಗೆ ಚಂದ್ರಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೇಷರಾಶಿ ಜಾತಕರಿಗೆ ಚಂದ್ರಗ್ರಹಣದಿಂದ ಅನಾರೋಗ್ಯ ನಿಮಗಾದರೂ ಉಂಟಾಗ್ಬೋದು, ಇಲ್ಲ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಾಂಗ್ ಆಗಿ ಗೊತ್ತಿಲ್ಲದೆ ನಿಮ್ಮ ಹಣವನ್ನು ಕಳ್ಕೋಬಹುದು. ಜೂಜಾಟಕ್ಕೆ ಹೋಗ್ಬೇಡಿ, ಹಣವನ್ನು ಕಳ್ಕೊತೀರಾ. ಕ್ಯಾಸಿನೋ, ಹಾರ್ಸ್ ರೈಡಿಂಗ್ ಇದರಲ್ಲೆಲ್ಲ ದುಡ್ಡು ಹಾಕ್ಬಿಟ್ಟು ಕಳ್ಕೊಬೇಡಿ. ಆಮೇಲೆ ಕೆಲವರು ಮೊಬೈಲಲ್ಲೇ ಮ್ಯಾಚ್ ಫಿಕ್ಸಿಂಗ್ ಇದರಲ್ಲೆಲ್ಲ ಹಣ ಕಳ್ಕೋಬಾರ್ದು. ಧನ ನಷ್ಟ ಆಗುವಂಥದ್ದು. ಆಗಲೇ ನಿಮಗೆ ಸಾಡೆ ಬೇರೆ ನಡೀತಾ ಇರೋದ್ರಿಂದ ಮಾನಸಿಕ ಬೇಸರಗಳು ಉಂಟಾಗುತ್ತೆ. ಮೇಷರಾಶಿಯವರು ಸಾಧ್ಯ ಆದರೆ ನೀವು ಗ್ರಹಣ ಶಾಂತಿಯನ್ನ ಮಾಡಿಸಬಹುದು. ಅಪಮಾನ, ಅವಮಾನ, ಅಂತಸ್ತು ನಷ್ಟ, ಅಜೀರ್ಣ, ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥ ಸಾಧ್ಯತೆ ಹೆಚ್ಚು. ಹಾಗಾದರೆ ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ನೀವೆಲ್ಲ ಏನು ಮಂತ್ರ ಜಪ ಮಾಡಬೇಕು ಅಂದರೆ ಬಹಳ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಓಂ ಚಂದ್ರಾಯ ನಮಃ. ಕೇತು ಚಂದ್ರ ಇಬ್ಬರು ಒಂದೇ ಇದರಲ್ಲಿ ಜಾಯಿನ್ ಆಗಿಬಿಡ್ತಾರೆ, ಕಂಬೈಂಡ್ ಆಗಿಬಿಡ್ತಾರೆ, ಅದರಲ್ಲೂ ಸಿಂಹ ರಾಶಿಯಲ್ಲಿ. ಆದ್ದರಿಂದ ಕೆಲವರಿಗೆ ಮಕ್ಕಳ ನಷ್ಟ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಈ ಮಂತ್ರ ಜಪ ಮಾಡಿ ಮೇಷರಾಶಿ ಜಾತಕರು ಅಕ್ಕಿಯನ್ನ ತುಂಬ ಕಡು ಬಡವರಿಗೆ, ತುಂಬ ಅವಶ್ಯಕತೆ ಇರುವವರಿಗೆ ಅಕ್ಕಿ ದಾನ ಮಾಡಿ. ಮೇಷರಾಶಿ ಜಾತಕರು ಇದರ ಎಫೆಕ್ಟ್, ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕಾದ್ರೆ ಇದನ್ನು ಮಾಡಬೇಕು, ನಾನು ಹೇಳಿದಂಥ ಪರಿಹಾರವನ್ನು. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನಮ್ಮ ಭವಿಷ್ಯವನ್ನು ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ಆಗ ವೃಷಭ ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಮ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚವಾಗಿರ್ತಾನೆ. ಅಂತಹ ಚಂದ್ರ ಚತುರ್ಥ ಭಾವದಲ್ಲಿ ವೃಷಭ ಮಿಥುನ ಕಟಕ ಸಿಂಹ ಚತುರ್ಥ ಭಾವದಲ್ಲಿ ತೊಂದರೆ ಆಗ್ತಾ ಇರೋದ್ರಿಂದ ತಾಯಿಗೆ ಅನಾರೋಗ್ಯ ಉಂಟಾಗ್ಬೋದು, ಅಥವಾ ತಾಯಿಯನ್ನ ನೀವು ಕಳ್ಕೊಳ್ಳುವಂತಹ ಪರಿಸ್ಥಿತಿನೂ ಬರ್ಬೋದು, ಅಥವಾ ಮನೆ ವಿಚಾರದಲ್ಲಿ ವಿವಾದ, ವಾಹನದ ವಿಚಾರದಲ್ಲಿ ತೊಂದರೆ, ಮಾನಸಿಕ ಹಿಂಸೆ, ದಾಂಪತ್ಯದಲ್ಲೂ ಕೂಡ ಸಂತೋಷ ಇರಲ್ಲ, ಎದೆಯಲ್ಲಿ ತೊಂದರೆ, ಇನ್ನು ಕೆಲವರಿಗೆ ಹೊಟ್ಟೆ ತೊಂದರೆ, ವಾಹನಗಳಿಂದ ತೊಂದರೆ, ಸ್ಥಿರಾಸ್ತಿಗಳಲ್ಲಿ ತೊಂದರೆಗಳು, ಯಾವ ತರನಾದ್ರೂ ತೊಂದರೆ ಆಗ್ಬೋದು. ಅದಕ್ಕೆ ಬಹಳ ಜಾಗೃತರಾಗಿರಬೇಕು ವೃಷಭ ರಾಶಿ ಜಾತಕರು. ಹಾಗೆ ವೃಷಭ ರಾಶಿ ಜಾತಕರು ಯಾವ ಮಂತ್ರವನ್ನ ಜಪ ಮಾಡಬೇಕು? ಓಂ ಶಶಿಧರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ನೀವು ಹಾಲನ್ನ ಶಿವನಿಗೆ ಕ್ಷೀರಾಭಿಷೇಕ ಮಾಡ್ತಾ ಬಡವರಿಗೆ ಹಾಲನ್ನ ದಾನ ಮಾಡಬೇಕು. ನಿಜವಾಗ್ಲೂ ಅವಶ್ಯಕತೆ ಯಾರಿಗಿದೆಯೋ ಅಂಥವ್ರಿಗೆ ಹಾಲನ್ನ ದಾನ ಮಾಡಬೇಕು. ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿಸ್ಬೇಕು, ಕ್ಷೀರಾಭಿಷೇಕ ಮಾಡಿಸ್ಬೇಕು. ಅದು ಹಸುವಿನ ಹಾಲಿನಿಂದ ನೀವು ಮಾಡಬೇಕು. ಅವಾಗ ಈ ಗ್ರಹಣದ ಎಫೆಕ್ಟು ವೃಷಭ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಮೂರನೇ ರಾಶಿ ಮಿಥುನ ರಾಶಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಗ್ರಹಣದ ಎಫೆಕ್ಟು ಹೇಗಿರುತ್ತೆ ಅಂದ್ರೆ, ಮಿಥುನ ರಾಶಿಯವರಿಗೆ ಈ ಗ್ರಹಣದಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಲ್ಲ. 40 ದಿನ ಶುಭ ಫಲ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರಿಂದ ಸಹಾಯ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ,
ಧೈರ್ಯೇ ವಸತೆ ಲಕ್ಷ್ಮೀ. ಧೈರ್ಯದಿಂದ ನೀವು ಮುನ್ನುಗ್ಗಿದ್ರೆ ಎಲ್ಲ ಸಾಧನೆ ಮಾಡ್ಬೋದು. ಧನ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಉತ್ತಮವಾದ ಕೀರ್ತಿಯನ್ನು ಪಡಿತೀರಿ. ಸ್ವ ಇಚ್ಛೆಯಿಂದ ನೀವು ಮುಂದುವರಿತೀರಿ. ಸ್ನೇಹಿತರಿಂದ ನಿಮಗೆ ಸಹಾಯ ಉಂಟಾಗುತ್ತೆ. ಉತ್ತಮ ನೆರೆಹೊರೆಯನ್ನ ನೀವು ಹೊಂದುತ್ತೀರಿ ಅನ್ನೋದು ಕಂಡು ಬರ್ತಾ ಇದೆ. ಮಿಥುನ ರಾಶಿಯವರಿಗೆ ಶುಭ ಫಲ ಉಂಟಾಗುತ್ತೆ. ನೀವು ಗ್ರಹಣ ಕಾಲದಲ್ಲಿ ಓಂ ತಾರಾಧೀಶಾಯ ನಮಃ ಅನ್ನೋ ಮಂತ್ರವನ್ನ ಜಪ ಮಾಡ್ಬೋದು. ನೀವು ಏನು ಬಿಳಿ ಉಡುಪು ಬಡವರಿಗೆ ದಾನ ಮಾಡಿ. ಬಿಳಿ ಉಡುಪು ಶಿವನ ದೇವಸ್ಥಾನಕ್ಕೆ, ಮಂದಿರಕ್ಕೆ ದಾನ, ವಸ್ತ್ರ ದಾನ ಮಾಡಿ ಪುರೋಹಿತರಿಗೆ. ಇವೆರಡು ಕೆಲಸ ನೀವು ಮಾಡಿದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಆಲ್ರೆಡಿ ನಿಮಗೆ ಗ್ರಹಣದಿಂದ ಶುಭ ಫಲನೇ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಅಧಿಪತಿ ಯಾರು? ಚಂದ್ರ. ಚಂದ್ರನಿಗೆ ಗ್ರಹಣ, ಅದು ಕೇತುವಿನ ಸಂಬಂಧ ಉಂಟಾಗುತ್ತೆ. ಅದು ದ್ವಿತೀಯ ಭಾವದಲ್ಲಿ. ಆವಾಗ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಮಾನಸಿಕವಾಗಿ ಅಸ್ವಸ್ಥ, ಮಾತಿನಲ್ಲಿ ವಾದ ವಿವಾದ, ವಾಗ್ವಾದಗಳು, ಯಾವುದೇ ಪ್ರಯತ್ನಗಳು ಮಾಡಿದ್ರೆ ಸೋಲು, ಕಣ್ಣುಗಳ ತೊಂದರೆ, ಕುಟುಂಬದಲ್ಲಿ ದುಃಖದ ವಾತಾವರಣ, ಪ್ರಯೋಜನಕ್ಕೆ ಬಾರದ ಖರ್ಚುಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬಹಳ ಎಚ್ಚರ ಕರ್ಕಾಟಕ ರಾಶಿ ಜಾತಕರು. ಓಂ ಅನ್ನುವಂತಹ ಮಂತ್ರ, ಚಂದ್ರನ ಮಂತ್ರ ನಾನು ಹೇಳ್ಕೊಡ್ತೀನಿ, ಅದು ಹೇಳಿ. ಓಂ ವಿದುಷಾಂ ಪತಯೇ ನಮಃ, ಓಂ ವಿದುಷಾಂ ಪತಯೇ ನಮಃ ಅಂತ ಮಂತ್ರ ಜಪ ಮಾಡಿ. ಸಿಹಿ, ಅದು ಬಿಳಿ ಬಣ್ಣದ ಸಿಹಿ, ಖೀರಾಗಿರ್ಬೋದು, ಅಂತಹ ಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಬಡವರಿಗೆ ದಾನ ಮಾಡಿ. ಗ್ರಹಣದ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇದರ ಎಫೆಕ್ಟ್ 40 ದಿವಸ ಇರುತ್ತೆ. ಬಹಳ ಎಚ್ಚರ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಈಗ ಸಿಂಹ ರಾಶಿಯ ಜಾತಕರಿಗೆ ನಿಮ್ಮ ಜನ್ಮ ರಾಶಿಯಲ್ಲೇ ಚಂದ್ರಗ್ರಹಣ. ಅವಾಗ ನಿಮ್ಗೆ ಏನೇನು ತೊಂದರೆಗಳಾಗ್ಬೋದು? ಮಕ, ಪುಬ್ಬ, ಉತ್ತರ ನಕ್ಷತ್ರ ಬರುತ್ತೆ. ಅದರಲ್ಲೂ ಪುಬ್ಬ ನಕ್ಷತ್ರದಲ್ಲಿ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ. ಏನಾದರೂ ಪೊಲೀಸ್ ಕೇಸು, ಕೋರ್ಟ್ ಕೇಸ್ ಇದ್ರೆ ಸೆರೆವಾಸ ಸಂಭವ. ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು. ಸರಿಯಾದ ಸಮಯಕ್ಕೆ ಉತ್ತಮ ಸೌಕರ್ಯಗಳು ಸಿಗದೆ ಅನಾನುಕೂಲಗಳು ಉಂಟಾಗುವಂಥದ್ದು. ಒಡವೆಗಳು ನಷ್ಟ ಆಗುವಂತಹ ಸಾಧ್ಯತೆ. ಮಾನಸಿಕವಾಗಿ ಖಿನ್ನತೆಯನ್ನ ಹೊಂದುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ಸಿಂಹರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಸಿಂಹರಾಶಿ ಜಾತಕರು ತಾಯಿಯ ಆಶೀರ್ವಾದ, ತಾಯಿ ದುರ್ಗಾದೇವಿ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ತಾಯಿಯ ದರ್ಶನವನ್ನ ಮಾಡಿ, ತಾಯಿಗೆ ಬಿಳಿ ವಸ್ತ್ರವನ್ನ ದಾನ ಮಾಡಿ, ನೀವು ಮಂತ್ರ ಓಂ ಪ್ರಕಾಶಾತ್ಮನೇ ನಮಃ ಅಥವಾ ಓಂ ಸೋಂ ಸೋಮಾಯ ನಮಃ, ಓಂ ಸೋಂ ಸೋಮಾಯ ನಮಃ ಈ ಮಂತ್ರನಾದರೂ ಜಪ ಮಾಡ್ಬೋದು. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಚಂದ್ರಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂತಹ ವಿಚಾರ ನೋಡಕ್ ಹೋದಾಗ, ಕನ್ಯಾ ರಾಶಿಯವರಿಗೆ ತುಂಬಾ ತೊಂದರೆಗಳಾಗುವಂಥದ್ದು. ದೂರ ಪ್ರಯಾಣಗಳನ್ನ ಮಾಡಿರ್ತೀರಿ, ಅಲ್ಲೆಲ್ಲ ತೊಂದರೆಗಳಾಗುತ್ತೆ. ಏನು ಲಾಭ ಇರಲ್ಲ, ಬೇಜಾರು, ಆಯಾಸ, ಅನಾವಶ್ಯಕ ಖರ್ಚು,
ಅದರಲ್ಲೂ ಸ್ತ್ರೀಯಿಂದ ಅಧಿಕ ಖರ್ಚು, ತಾಯಿಯ ಜೊತೆ ಕಲಹ, ತಾಯಿಯ ಸಂಬಂಧಿಕರ ಜೊತೆ ಕಲಹ, ಊಟ ವಸತಿ ದೊರೆಯದೆ ಅನಾನುಕೂಲಗಳು, ಶೀಘ್ರ ಕೋಪ, ಸಣ್ಣ ಸಣ್ಣ ವಿಷಯಗಳಿಗೆ ಬೇಸರ, ಅಪಘಾತಗಳಾಗುವಂತಹ ಸಾಧ್ಯತೆಗಳು, ಭಯ, ಆತಂಕ ಹೆಚ್ಚಾಗುವಂಥದ್ದು. ಅದಕ್ಕೆ ಕನ್ಯಾ ರಾಶಿಯವರದ್ದು ಬಹಳ ಜಾಗೃತರಾಗಿರಬೇಕು. ನೀವು ಕನ್ಯಾ ರಾಶಿ ಜಾತಕರಾಗಿದ್ರೆ ಓಂ ದುಷ್ಟ ದೂರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ನೀವು ಬೆಳ್ಳಿಯನ್ನ ದಾನ ಮಾಡಬೇಕು. ಕನ್ಯಾ ರಾಶಿ ಜಾತಕರು ಬೆಳ್ಳಿ ದಾನ, ಸಿಂಹರಾಶಿಯವರು ಕೂಡ ಬೆಳ್ಳಿ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾರಾಶಿ. ತುಲಾರಾಶಿ ಜಾತಕರಿಗೆ 3/3/2026 ಮಂಗಳವಾರ ಸಂಭವಿಸುವಂತಹ ಚಂದ್ರಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನ ಈಗ ನಾನು ತಿಳಿಸ್ತೀನಿ. ತುಲಾರಾಶಿಯವರಿಗೆ ಚಂದ್ರಗ್ರಹಣದಿಂದ 40 ದಿನ ಒಳ್ಳೆಯದಾಗುತ್ತೆ. ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ. ಆದಾಯದಲ್ಲಿ ಏರಿಕೆ ಆಗುತ್ತೆ, ವ್ಯಾಪಾರ ಹೆಚ್ಚಾಗುತ್ತೆ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ವ್ಯಾಜ್ಯ ವೈರಿಗಳನ್ನ ನಿರ್ಮೂಲನೆ ಮಾಡ್ತೀರಿ, ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ತುಂಬಾ ದಿವಸದಿಂದ ಕಾಯಿಲೆಗಳಿದ್ರೆ ದೀರ್ಘಕಾಲದ ವ್ಯಾಧಿಯಿಂದ ಮುಕ್ತಿಯನ್ನ ಹೊಂದುತ್ತೀರಿ. ತುಲಾರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ 3/3/2026 ಮಂಗಳವಾರದಿಂದ. ಹಾಗಾದರೆ ತುಲಾರಾಶಿ ಜಾತಕರು ಓಂ ವಿದುಷಾಂ ಪತಯೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ನಿಮಗಿನ್ನೂ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನು ಹೇಳ್ತಾರೆ ಗುರುಜಿ ಅಂತ. ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಏನು ಫಲಾನುಫಲ, ಯಾಕೆಂದ್ರೆ ಚಂದ್ರ ನೀಚನಾಗ್ಬಿಡ್ತಾನೆ ವೃಶ್ಚಿಕ ರಾಶಿಯಲ್ಲಿ. ಆದರೂ ಕೂಡ ನಿಮಗೆ ಯಾವ ತರ ಫಲಾನುಫಲ ವೃಶ್ಚಿಕ ರಾಶಿಯವರಿಗೆ ಅನ್ನುವಂತಹ ವಿಚಾರವನ್ನ ನನಗೆ ತಿಳಿಸ್ತೀನಿ. ನಿಮಗೆ ಯಾತ್ರೆಗಳನ್ನ ನೀವು ಕೈಗೊಳ್ಬೋದು. ನಿಮ್ಮ ಭೀಷ್ಟೆಗಳೆಲ್ಲ ಅಂದ್ರೆ ನಿಮ್ಮ ಆಸೆಗಳೆಲ್ಲ ಪೂರ್ಣ ಆಗುತ್ತೆ. ತಾವು ಮಾಡ್ತಿರುವಂತ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಆಗುತ್ತೆ. ಅನೇಕ ವಿಧವಾದ ಕಾಣಿಕೆಗಳನ್ನು ಪಡಿತೀರಿ. ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ. ಸಾರ್ವಜನಿಕರ ಸಂಪತ್ತು ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಉಂಟು. ವೃಶ್ಚಿಕ ರಾಶಿಯವರಿಗೆ ಗ್ರಹಣದಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನೀವೆಲ್ಲ ಓಂ ವಿಶ್ವೇಶಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಜಲದಾನವನ್ನ ಮಾಡ್ತಾ ಹೋಗಿ ನಿಮ್ಗಿನ್ನೂ ಒಳ್ಳೆ ಫಲ ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಧನುರ್ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ಈಗ ನಾನು ತಿಳಿಸ್ತಾ ಹೋಗ್ತೀನಿ. ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ಎದೆ ನೋವು ಬರ್ಬೋದು, ಹೊಟ್ಟೆ ತೊಂದರೆ ಆಗುವಂಥ ಸಾಧ್ಯತೆ, ಅನಾರೋಗ್ಯ ಉಂಟಾಗುವಂಥ ಸಾಧ್ಯತೆ, ಮಕ್ಕಳ ಜೊತೆ ವಿವಾದ, ಅನಾರೋಗ್ಯ, ಧನನಷ್ಟ, ಮಕ್ಕಳ ಜೊತೆ ವಿವಾದ, ಪ್ರಯಾಣಗಳಲ್ಲಿ ನಿಮಗೆ ಜೊತೆಗಾರರಿಲ್ಲದೆ ಬೇಸರ, ಎಲ್ಲ ರೀತಿಯ ತೊಂದರೆಗಳು ಅಡ್ಡಿಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಧನುರ್ರಾಶಿಯವರಿಗೂ ಕೂಡ ಚಂದ್ರಗ್ರಹಣದಿಂದ ಶುಭ ಫಲ ಪ್ರಾಪ್ತಿ ಆಗಲ್ಲ. ಹಾಗಾದ್ರೆ ಧನುರ್ರಾಶಿ ಜಾತಕರು ಏನ್ ನೀವು ಪರಿಹಾರ ಮಾಡಬೇಕು ಅಂದ್ರೆ ಬಿಳಿ ಹೂವಿನಿಂದ ಅಥವಾ ಎಕ್ಕೆ ಹೂವಿನಿಂದ ಶಿವ ಪೂಜೆಯನ್ನ ಮಾಡಬೇಕು. ಬಿಳಿ ಇರಬೇಕು ಎಕ್ಕೆ ಹೂವು, ಅಥವಾ ಬೇರೆ ಬಿಳಿ ಹೂವು ಇದ್ರೂ ಪರವಾಗಿಲ್ಲ. ಅದರಿಂದ ನೀವು ಶಿವ ಪೂಜೆ ಮಾಡಿದಾಗ ಗ್ರಹಣದ ನೆಗೆಟಿವ್ ಎಫೆಕ್ಟು ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ, 10ನೇ ರಾಶಿಯೇ ಮಕರ ರಾಶಿ.
ಮಕರ ರಾಶಿ ಜಾತಕರಿಗೆ ಗ್ರಹಣದಿಂದ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂದರೆ 40 ದಿವಸ ತೊಂದರೆಗಳಾಗುತ್ತೆ ಮಕರ ರಾಶಿ ಜಾತಕರಿಗೆ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆ, ಕೆಮ್ಮು, ನೆಗಡಿ, ಜ್ವರ ಏನಾದರೂ ಬರ್ಬೋದು. ಏನಾದರೂ ಪೊಲೀಸ್ ಕೇಸ್ಗಳಿದ್ರೆ ಸರವಾಸ ಹೋಗುವ ಸಂಭವ, ವಾದ ವಿವಾದಗಳು, ವಿವಾಹ ಆಗಿದ್ದರೆ ಪುರುಷರಿಗೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಕಷ್ಟಗಳು, ಊಟ ಜೀರ್ಣ ಆಗದೆ ಅಜೀರ್ಣ, ಅನಾರೋಗ್ಯ, ಪೈಲ್ಸ್ ತೊಂದರೆ ಇರೋರು ಬಹಳ ಜಾಗ್ರತೆಯನ್ನು ವಹಿಸಿ, ಕೋಪ ಜಾಸ್ತಿ ಬರುವಂಥದ್ದು, ಮೂರ್ಖ ಕೆಲಸಗಳು, ಆಕಸ್ಮಿಕವಾಗಿ ವಿಪತ್ತುಗಳು ಬರುವ ಸಾಧ್ಯತೆಗಳು, ಕೆಲವು ಟೈಮಲ್ಲಿ ನಿಮಗೆ ದಾರಿ ತಪ್ಪುವಂಥದ್ದು, ಸ್ವಲ್ಪ ಕೋಪ ಬಂದು ಹುಚ್ಚಿಡ್ದಂಗೆ ಕೂಗಾಡುವಷ್ಟು ಮನಸ್ಸಿಗೆ ಕೋಪ ಹೆಚ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾವುದೇ ಶುಭ ಕಾರ್ಯಗಳನ್ನು ನೀವು ಆರಂಭಿಸಬಾರದು. ಆರಂಭಿಸಿದ್ರೆ ವಾದ ವಿವಾದಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮಕರ ರಾಶಿ ಜಾತಕರು ಬಹಳ ಜಾಗ್ರತೆ. ಹಾಗಾದ್ರೆ ನೀವೆಲ್ಲ ಏನ್ ಮಾಡ್ತೀರಿ? ಮಕರ ರಾಶಿ ಜಾತಕರು ಅಂದಾಗ ಶಂಖಧ್ವನಿ, ದೇವಸ್ಥಾನದಲ್ಲಿ ಶಂಖಧ್ವನಿ, ಶಂಖ ಇದ್ರೆ ಶಂಖಧ್ವನಿ ಮಾಡಿ, ಇಲ್ಲ ಬೆಳ್ಳಿಯನ್ನಾದರೂ ಕೂಡ ದಾನ ಮಾಡೋದನ್ನ ಮರಿಬೇಡಿ. ಮಂತ್ರ ಓಂ ಪ್ರಕಾಶಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಸಾಧ್ಯ ಆದರೆ ಗ್ರಹಣ ಶಾಂತಿಯನ್ನ ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಹಾಗಾದ್ರೆ ಕುಂಭರಾಶಿಯವರಿಗೆ ಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನ ಈಗ ತಿಳಿಸ್ತೀನಿ. ಕುಂಭರಾಶಿಯವರಿಗೆ ಈ ಗ್ರಹಣದಿಂದ 40 ದಿನ ಒಳ್ಳೆಯದಾಗುತ್ತೆ. ಅನೇಕ ಕಡೆಯಿಂದ ಧನಲಾಭ ಆಗುತ್ತೆ. ನೀವು ಮದುವೆ ಆಗಿದ್ರೆ, ಪುರುಷರಾಗಿದ್ದರೆ ಪತ್ನಿಯಿಂದ ಧನ ಸಂಗ್ರಹಿಸ್ತೀರಿ. ಸ್ತ್ರೀ ಜಾತಕರಾಗಿದ್ದರೆ ಪತಿಯಿಂದ ಧನ ಸಂಗ್ರಹಿಸ್ತೀರಿ. ಉತ್ತಮ ಆಹಾರ, ವಸ್ತ್ರವನ್ನು ಪಡಿತೀರಿ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ಹಿರಿಯರಿಂದ ಉತ್ತಮವಾದ ಹೆಸರನ್ನ ಗಳಿಸ್ತೀರಿ. ಆದರೂ ಮಾನಸಿಕವಾಗಿ ಸಂತೋಷವಾಗಿರೋಕ್ಕೆ ರಾಹು ತೊಂದರೆ ಕೊಡ್ತಿರ್ತಾನೆ. ಆದರೂ ಪರವಾಗಿಲ್ಲ. ವಾಣಿಜ್ಯ ವ್ಯಾಪಾರದಲ್ಲೂ ಕೂಡ ಲಾಭ ಆಗುತ್ತೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತೀರಿ. ಕುಂಭರಾಶಿಯವರಿಗೆ ಈ ಗ್ರಹಣದಿಂದ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಓಂ ವಿದುಷಾಂ ಪತಯೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಮುತ್ತನ್ನ ದಾನ ಮಾಡಿ, ಇಲ್ಲ 2 ಮುಖ ರುದ್ರಾಕ್ಷಿಯನ್ನಾದರೂ ದಾನ ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿಯೇ ಮೀನರಾಶಿ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರ. ಮೀನರಾಶಿಯವರಿಗೆ ಗ್ರಹಣದಿಂದ ಒಳ್ಳೆ ಫಲಪ್ರಾಪ್ತಿಯಾಗುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿ ನೆಲೆಸುತ್ತೆ. ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ನೀವು ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇರುತ್ತೆ, ಗ್ರಹಣ ಶಾಂತಿ ಮಾಡ್ಕೊಳ್ಳಿ. ಹೆಸರು ಖ್ಯಾತಿಯನ್ನ ಪಡಿತೀರಿ. ಶಾಂತಿಯುತ ಗೃಹ ಜೀವನವನ್ನು ನಡೆಸ್ತೀರಿ. ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ. ದುಡ್ಡು ಎಲ್ಲದಕ್ಕಿಂತ ಧನಮೂಲಂ ಇದಂ ಜಗತ್ತಾಗಿರೋದ್ರಿಂದ ಧನವನ್ನ ಸಂಗ್ರಹಿಸ್ತೀರಿ. ಅಂತಸ್ತನ ಪಡಿತೀರಿ. ಪ್ರಾಪಂಚಿಕ ಅನುಕೂಲ ಸೌಕರ್ಯಗಳನ್ನು ಕೂಡ ಮೀನರಾಶಿ ಜಾತಕರು ಪಡಿತೀರಾ. ಈ ಗ್ರಹಣದಿಂದ 40 ದಿನ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನೀವೆಲ್ಲ ಓಂ ದೇವ ಭೋಜನಾಯ ನಮಃ, ಓಂ ದೇವ ಭೋಜನಾಯ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡ್ತಾ ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡಿಸಿ ಇನ್ನೂ ಅತ್ಯಂತ ಶುಭ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಈಗ ಪ್ರಿಯ ವೀಕ್ಷಕರೇ, ಮೇಷರಾಶಿಯಿಂದ ಮೀನರಾಶಿವರೆಗೂ 3/3/2026 ಮಂಗಳವಾರ ಸಂಭವಿಸುವಂತಹ ಪೌರ್ಣಮಿಯ ದಿನ ಖಗ್ರಾಸ ಚಂದ್ರಗ್ರಹಣದ ವಿಚಾರವನ್ನ ತಿಳಿಸಿದ್ದೀನಿ. ಗ್ರಹಣ ಸ್ಪರ್ಶಕಾಲ ಆರಂಭ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ 15:13, ಮಧ್ಯಕಾಲ 17, ಅಂತ್ಯಕಾಲ 18:47 IST ಅಂದ್ರೆ ಸಾಯಂಕಾಲ 6:47ವರೆಗೂ ಚಂದ್ರಗ್ರಹಣ ಸಂಭವಿಸುತ್ತೆ. ನಿಮ್ಗೆಲ್ಲ ಗ್ರಹಣ ಕಾಲದಲ್ಲಿ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು.
ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.